ಈ ಸಮಸ್ಯೆಗೆ ಪರಿಹಾರ ಇದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅವರು ನರಳಬಾರದು ಅನ್ನೋದು ನಮ್ಮ ಒಂದು ಗುರಿ. ಸೊ ಅದಕ್ಕೆ ನಾವು ಆದಷ್ಟು ನಾವು ಇದನ್ನು ಜನರಿಗೆ ಹೇಳಲೇ ಬಯಸುವುದೇನೆಂದರೆ, ನೀವು ಸಮಸ್ಯೆ ಬಂದಾಗ ನಾವು ಅಂಜಿಕೆಯಿಂದ ಇರಬಾರದು, ತೋರಿಸ್ಬೇಕು. ಮತ್ತೇನಂದ್ರೆ ಡಯಾಗ್ನೋಸಿಸ್ ಮಾಡೋದು ಟ್ರೀಟ್ಮೆಂಟ್ ಅಲ್ಲ. ಕೆಲವರು MRI ವರೆಗೂ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡದೆ ಕೂತ್ಕೊಂಡಿರ್ತಾರೆ. ಆ ಥರ ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ ಅಲ್ವಾ? ನೀವು 6 ತಿಂಗಳಿಗೆ ಬ್ಲಡ್ ಟೆಸ್ಟ್ ಮಾಡ್ತಾ ಇರ್ತೀರಾ, ನಿಮ್ಗೆ ಶುಗರ್ ಇದೆ ಅಂತ ಗೊತ್ತಾಗಿದೆ, ಬಾರ್ಡರ್ ಲೈನ್ ಅಂತ ಹೇಳಿ ಕೂತ್ಕೊಂಡಿರ್ತಾರೆ. ನೋಡಿದ್ರೆ 300 ಇರುತ್ತೆ ಶುಗರ್. ಬಾರ್ಡರ್ ಲೈನ್ ಅಂದ್ರೆ ಎಷ್ಟು? 130, 140, 150 ಆದ್ರೆ ಬಾರ್ಡರ್ ಲೈನ್ ಅಂತ ಹೇಳ್ಬೋದು. ಇಲ್ಲ ನೀವು ಹಾಗೇ ಕೂತ್ಕೊಂಡು ಕೆಲವರು ಆತರ ನಾನೇ ಆಹಾರದಿಂದ ಸರಿ ಮಾಡ್ತೀನಿ ಅಂತ ಇಟ್ಕೋತಾರೆ. ಅದು ಎಷ್ಟು ಮಾಡ್ಲಿಕ್ಕೆ ಆಗುತ್ತೆ ಹೇಳಿ ಅಲ್ವಾ? ನಾವೆಲ್ಲ ಹೊರಗಡೆಯಿಂದ ಆಹಾರ ತಿಂತೀವಿ, ಎಲ್ಲರೂ ತಿಂತಾರೆ. ಮತ್ತೆ ಅನಪತ್ಯಗಳು ಬಂದಾಗ ನಾವು ಇದು ಮಾಡ್ತೀವಿ, ನಮ್ಗೆ ಫೆಸ್ಟಿವಲ್ಸ್ ಬಂದಾಗ ನಾವು ಬೇರೆ ಬೇರೆ ಆಹಾರ ತಿಂತೀವಿ, ಈ ತರ ಎಲ್ಲ ಆಗುತ್ತೆ.